ಹೆಣ್ಣು ಮಗುವಿಗೆ ಜನ್ಮ ನೀಡಿ ಅಸ್ವಸ್ಥಳಾಗಿದ್ದ ಬಾಣಂತಿ ಮೃತಪಟ್ಟಿರೋದು. ಹೆಂಡತಿ ಸಾವು, ಆಸ್ಪತ್ರೆ ಎದುರು ಮಹಿಳೆಯ ಪತಿ ಗೋಳಾಟ. ಹಾಸನದ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ನಡೆದಂತಹ ಘಟನೆ ಇದು. ಫೆಬ್ರವರಿ 22ರಂದು ಆಸ್ಪತ್ರೆಯಲ್ಲಿ ಗರ್ಭಿಣಿ ಶ್ರುತಿಗೆ ನಾರ್ಮಲ್ ಡೆಲಿವರಿ ಆಗಿತ್ತು. ಹೆಣ್ಣು ಮಗುವಿಗೆ ಜನ್ಮ ನೀಡಿ ನಂತರ ತೀವ್ರ ಅಸ್ವಸ್ಥರಾಗಿದ್ರು ಶ್ರುತಿ. ಬಾಣಂತಿ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಆರೋಪಿಸಲಾಗ್ತದೆ. ರಕ್ತ ನೀಡೋದು ಬಿಟ್ಟು ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಸೂಚನೆ ಕೊಟ್ಟಿದ್ರಂತೆ ಆಸ್ಪತ್ರೆಯಲ್ಲಿ. ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಾಗ ಮಾರ್ಗ ಮಧ್ಯೆ ಪತ್ನಿಯ ಸಾವಾಗಿದೆ ಅಂತ ಗಂಡ ಆರೋಪ ಮಾಡ್ತಾ ಇರೋದು. ಆಸ್ಪತ್ರೆಯಲ್ಲೇ ರಕ್ತ ತಂದು ಕೊಟ್ಟರು ಬೇರೆ ಆಸ್ಪತ್ರೆ ಕಳಿಸಿದ್ದಾರೆ. ಭಾನುವಾರವಾದ್ರಿಂದ ಸಿಬ್ಬಂದಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಸಿಬ್ಬಂದಿಯ ನಿರ್ಲಕ್ಷ್ಯದಿಂದಲೇ ಪತ್ನಿಯ ಸಾವಾಗಿದೆ ಅಂತ ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಮೃತ ಶ್ರುತಿ ಸಂಬಂಧಿಕರು ಆರೋಪ ಮಾಡಿದ್ದಾರೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಮಹಿಳೆ ಮೃತಪಟ್ಟಿರೋದು ಅಂತ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಮಗುವಿಗೆ ಜನ್ಮ ಕೊಟ್ಟ ನಂತರ ಮಹಿಳೆ ಅಸ್ವಸ್ಥರಾಗಿತ್ತು. ಪ್ರೈವೇಟ್ ಕಾಲೇಜ್ಗಳು ತಂದೆ, ಪ್ರೈವೇಟ್ ಡಿಪಾರ್ಟ್ಮೆಂಟ್ಗಳು ತಂದೆ, ಪ್ರೈವೇಟ್ ಹಾಸ್ಪಿಟ್ಲುಗಳು ತಂದೆ. ಫೋಟೋ ಕಳಿಸಿ. ಸಾಕ್ಬಿಟ್ರು ಗಿಡಕರು. ಏನಾಯ್ತು ಏನಾಯ್ತು? ಒಂದ್ ಗಂಟೆ ಕರ್ಕ ಬಂದೆ ಶನಿವಾರ ರಾತ್ರಿ. ಭಾನುವಾರ ಯಾವ ಡಾಕ್ಟರ್ಗಳು ಫೆಸಿಲಿಟಿ ಇಲ್ಲ ಅಂತ ಹೇಳ್ಬಿಟ್ಟು 2 ಗಂಟೆ ಡೆಲಿವರಿ ಮಾಡ್ತಾರೆ. ಪೇಯ್ನ್ ಬರೋವರೆಗೂ ಅವಳನ್ನ ಯಾವ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡಿಲ್ಲ, ಯಾರೂ ನೋಡಿಲ್ಲ. ನನಗೆ ಫೋನ್ ಮಾಡಿ ಇಲ್ಲಿಂದ ತಗೊಂಡೋಗಿ ವೆಂಟಿಲೇಟರ್ ಕಿತ್ತಾಕಿದ್ರು. ಒಳಗಡೆ ಇರೋದು ಅವನು ಹಾಕೋದ್ರ ಒಳಗಡೆ ಅವಳದು ಕಣ್ಣು ಇಲ್ಲ, ಪಲ್ಸು ಇಲ್ಲ, ಏನಿಲ್ಲ. ಅಲ್ಲ ಹಾಕಿ ಫೋನ್ ಮಾಡಿ ಎಲ್ಲ ತೋರಿಸ್ತಾರೆ ಮಾನಿಟ್ರಲ್ಲಿ. ಇದೆ ಮೈಸೂರು ಅಪೋಲೋ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತೀನಿ. ಇಲ್ಲೇ ಹೋಗೋದಕ್ಕೆ ಡೆತ್ ಆಯ್ತು. ನಮಗೂ ಡೌಟ್ ತಡಿ ಅಲ್ಲಿ ಹೋಗಿ ಹೇಳೋದು. ಡಾಕ್ಟ್ರು ಬಾಗಿಲು ಒಳಗಡೆ ಹೋಗೋ ಹೊತ್ತಿಗೆ ಡೆತ್ ಆಗಿದೆ, ಗರ್ಭಿಣಿ ಆಗಿದೆ. ಡೆಲಿವರಿ 2:30ಗೆ ಆಗಿದೆ. ಪಾಪು ಚೆನ್ನಾಗಿದೆ. ಯಾವತ್ತು ಸಂಡೇ 2:30ಗೆ ಆಗಿದೆ. ಏನು ಮಾಡಿದ್ರೆ ಗೊತ್ತಿಲ್ಲ. ನಾರ್ಮಲ್ ಡೆಲಿವರಿ ಆಗಿದೆ. ಡಾಕ್ಟ್ರ್ ಅದನ್ನು ಕುತ್ಕೊಂಡು ಕೇಳಿದೆ ನಾನು, ಮೇಡಮ್ ಏನು ಪ್ರಾಬ್ಲಮ್ ಇದೆ, ಏನಾಯ್ತು ಇದಕ್ಕೆ? ಏನಿಲ್ಲ, ನಾರ್ಮಲ್ ಡೆಲಿವರಿ ಆಗಿದೆ, ಗಿಟಿ ಏನು ಬೇಡಿಲ್ಲ, ಆರಾಮಾಗಿರ್ತಾರೆ. ನಾವೆಲ್ಲ ಹೊರಗಡೆ ಬಂದು ಸುಮ್ಮನೆ 1 ಅವರ್ ಆದಮೇಲೆ ಚೇಂಜ್ ಇನ್ನೆಂಟ್ರಿ ಸೀರಿಯಸ್ಸು, ಬ್ಲಡ್ ಬೇಕು ಅಂದರು. ಹೋಗಿ 5 ಬಾಟ್ಲು ಬ್ಲಡ್ ತಂದು ಕೊಟ್ಟೆ. ನಾನು 2 ಬಾಟ್ಲು ಹೇಳಿದ್ರು ಮುಂಚೆ ರಿಸರ್ವ್ ಮಾಡ್ಕೊಳ್ಳಿ ಅಂತ 1 ಬಾಟ್ಲು ರಿಸರ್ವ್ ಮಾಡ್ಕೊಂಡಿದ್ದೆ ಗೌರ್ಮೆಂಟ್ ಹಾಸ್ಪಿಟಲ್. ನಾನು ಬ್ಲಡ್ ಡೊನೇಟ್ ಮಾಡಿ ಅವ್ರಿಗೆ ಪೇಯ್ನ್ ಬಂದಿದೆ ಅಂತ ಕರ್ಕೊಂಡು ಬಂದಿದ್ದಾರೆ ಊರಿಂದ. ಡೆಲಿವರಿಗೆ ಅಂತ ಭಾನುವಾರ ಅಂದರೆ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ನಾರ್ಮಲ್ ಆಗುತ್ತೆ ಅಂದ್ಬಿಟ್ಟು ಆಲ್ರೆಡಿ ಜಾಗ ಆಗಿದೆ, ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ನಾರ್ಮಲ್ ಡೆಲಿವರಿ ಮಾಡ್ಕೊಂಡಿದ್ದಾರೆ. ಮಾಡೋಕ್ಕೆ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಒಳಗಡೆ ಯಾರೂ ಬಿಟ್ಟಿಲ್ಲ. ಡೆಲಿವರಿ ಆದಮೇಲೆ ಪಾಪನ ಸ್ವಲ್ಪ ಐಸಿಗೆ ಹಾಕಿದ್ದಾರೆ. ಅವರು ಚೆನ್ನಾಗೇ ಇದ್ದಾರೆ, ಅಕ್ಕ ಚೆನ್ನಾಗೇ ಇದ್ದಾರೆ. 3 ಅವರ್ಸ್ ಆದಮೇಲೆ ಈ ಥರ ತುಂಬ ಸೀರಿಯಸ್ ಆಗಿ, ಇಲ್ಲ ಬ್ಲಡ್ ಏನಾಗಿದೆ ಅಂತಲೇ ಗೊತ್ತಿಲ್ಲ, ಬ್ಲಡ್ ಕಮ್ಮಿ ಆಗಿದೆ ಅಂತ ಗೊತ್ತಿಲ್ಲ, ಬ್ಲಡ್ ಬೇಕು ಅರ್ಜೆಂಟ್ ಬ್ಲಡ್ ಬೇಕು ಅರೇಂಜ್ ಮಾಡಿ ಅಂದ್ರೆ ಅಂತ ಒಂದು ಬಾಟಲ್ ಅರೇಂಜ್ ಮಾಡಿ ಕೊಟ್ಟಿದ್ರಂತೆ. ಈ ಥರ ಎಮರ್ಜೆನ್ಸಿ ಅಡ್ಮಿಟ್ ಮಾಡ್ಕೊಂಡಾಗಲೇ ಬ್ಲಡ್ ಟೆಸ್ಟು, ಆ ಟೆಸ್ಟು, ಈ ಟೆಸ್ಟು ಅಂತ 75 ಸತಿ ಓಡಾಡಿಸ್ತಾರಲ್ಲ, ಆವಾಗಲೂ ಅವ್ರಿಗೆ ಗೊತ್ತಾಗ್ಬೇಕಿತ್ತಲ್ವ ಈ ಥರ ಏನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.